ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಇವತ್ತಿನ ಆ್ಯಪ್ಗಳು ಎಲ್ಲೋ ಒಂದ್ ಕಡೆ ಸಾಮಾಜಿಕ ಜಾಲತಾಣ ಆಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ಗಳು ಎಲ್ಲೋ ಕೆಲವು ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಇಂಥ ಆ್ಯಪ್ಗಳನ್ನ ನಂಬ್ಕೊಂಡು ಎಷ್ಟೋ ಜನರು ಇವತ್ತು ರಾಜ್ಯದ ಜನತೆ, ದೇಶದ ಜನತೆ ಇವತ್ತು ಬಕ್ರಗಳಾಗ್ತಿದ್ದಾರೆ. ನಾವು ಅದ್ ಮಾಡಿ AID ಕ್ರಿಯೇಟ್ ಮಾಡಿ, ಅದ್ ಮಾಡಿ ಇದ್ ಮಾಡಿ, ನಿಮ್ಮ OTP ಹೇಳಿ, ಇನ್ನೊಂದು ಹೇಳಿ ಅನ್ಕೊಂಡು ಎಲ್ಲೋ ಒಂದ್ ಕಡೆ ಇವತ್ತು ಆ್ಯಪ್ಗಳು ಎಷ್ಟೋ ಒಂದ್ ಕಡೆ ಇವತ್ತು ಜನಸಾಮಾನ್ಯರ ಒಂದು ಜೋಬಿಗೆ ಕತ್ರಿಗಳನ್ನ ಆಗ್ತಿದೆ. ಇವತ್ತು ಕಳ್ಳ ದಾರಿಗಳಿಂದ ಇವತ್ತು ಎಷ್ಟು ಎಲ್ಲೋ ಕುತ್ಕೊಂಡು ಕಿಂಗ್ ಮೇಕರ್ ಆಡ್ಕೊಂಡು ಅವನು ಆ್ಯಪ್ನ ನಡೆಸೋನು ಎಲ್ಲೋ ದುಡ್ಡು ಮಾಡ್ಕೊಂಡು ಇವತ್ತು ಜನರ ಜೋಬಿಗೆ ಕತ್ರಿನ ಹಾಕ್ತಾನೆ. ಇವತ್ತು ತಗೊಂಡೋದ್ರೆ ಪೊಲೀಸ್ ಕಂಪ್ಲೇಂಟು ಇಲ್ಲ, ಇನ್ನೊಂದು ಇಲ್ಲ, ಎಲ್ಲವೂ ನಾಮ ಆಗುತ್ತೆ. ಎಲ್ಲ ಒಂದ್ ಕಡೆ ಪ್ರಜಾ ಆ್ಯಪ್, ನನ್ನ ಸ್ನೇಹಿತನ ಒಂದು ಅಕೌಂಟ್ನಲ್ಲಿ ಪ್ರಜಾ ಆ್ಯಪ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇದಕ್ಕೆ ಕಳಿಸಿ ಅದು ಇದಾಗುತ್ತೆ ಅಂತ ಹೇಳಿದ್ವಿ. 299 ರೂಪಾಯಿ ಇವತ್ತು ಕಟ್ಟಾಗಿದೆ. ಏನು ಎಲ್ಲೋಯ್ತು, ಯಾಕೋಯ್ತು, ಏನಾಯ್ತು ಎಲ್ಲೂ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಇದು ಚಿಕ್ಕ ಅಮೌಂಟ್ ಇರ್ಬೋದು, ಆದರೆ ನಾಳೆ ದೊಡ್ಡ ಅಮೌಂಟ್ ಆದರೆ ಏನಾಗ್ಬಿಡ್ದು ಪರಿಸ್ಥಿತಿಗಳು. ಎಷ್ಟೋ ಜನರಿಗೆ ಇವತ್ತು ಸಾಮಾಜಿಕ ಜಾಲತಾಣ ನೋಡ್ತಿರುವಂಥವ್ರು ಆಗಲಿ, ಇವತ್ತು ಪ್ರತಿಯೊಬ್ಬರು ಮನವರಿಕೆ ಮಾಡ್ಕೋಬೇಕು. ನಾವೆಲ್ಲ ಒಂದ್ ಕಡೆ ಎಲ್ಲಿ ಎಡುತ್ತಿದ್ದೀವಿ. ಇವತ್ತು ಇಂಥ ಆ್ಯಪ್ಗಳನ್ನ ಹಿಂದೆ ಹೋಗಿ ಇವತ್ತು ದುಡ್ಡು ಸಿಗುತ್ತೆ, ಇನ್ನೊಂದು ID ಸಿಗುತ್ತೆ, ಇನ್ನೊಂದು ಫೋಟೋ ಕಳಿಸ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಐಡಿಲಿ OTP ಹೇಳಿ ಅಂತಾರೆ, ಇನ್ನೊಂದು ಹೇಳ್ತೀವಿ ಅಂತ. ಎಲ್ಲ ಒಂದ್ ಕಡೆ ನಮ್ಮನ್ನ ನಾವು ಇವತ್ತು ಐಡಿಗಳನ್ನ ಕಳ್ಸ್ಕೊಂಡು ಇವತ್ತು ನಮ್ಮನ್ನ ನಾವು ಇವತ್ತು ಬಲಿಪಶು, ಇನ್ನೊಬ್ಬರಿಗೆ ಬಲಿಪಶುಗಳು ಆಗುವಂತ ಆಗಿದೆ. ಇಂಥ ಹಣಗಳು ಇವತ್ತು ಮಶಾಣಕ್ಕೆ ಹೋದಂತ ಹೆಣ, ಇವತ್ತು ದೇವ್ರದ ಉಂಡಿಗೆ ಹೋದಂತ ದುಡ್ಡು, ಇವತ್ತು ಕಳ್ಳನಿಗೆ ಹೋದಂತ ಕಳ್ತನ ಆದಂತ ದುಡ್ಡು ಯಾವುದೂ ಸಹ ಬರಲ್ಲ. ಇವತ್ತು ಎಲ್ಲವೂ ಇವತ್ತು ಮೋಸ ಜಾಲ ಆಗಿದೆ. ಪ್ರತಿಯೊಬ್ಬರು ತಿಳ್ಕೋಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬನ ವಿಡಿಯೋಸ್ಗಳು ನೋಡೋರಾಗ್ಲಿ, ಪ್ರತಿಯೊಬ್ಬರಿಗೂ ಪ್ರಶಾಂತ್ ಕುಮಾರ್ ಮೇಲೆ ಏನು ಹೇಳ್ತಾನೆ ಅವನ ಮಾತಲ್ಲಿ ಅರ್ಥ ಇದೆ ಅಂತ ಎಲ್ಲೋ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಎಲ್ಲ ಒಂದ್ ಕಡೆ ಇಂಥ ಆ್ಯಪ್ಗಳು ಇವತ್ತು ಪ್ರಜಾ ಆ್ಯಪ್ ಒಂದು ಎಕ್ಸಾಂಪಲ್. ಇವತ್ತು ಪ್ರಜಾ ಆ್ಯಪ್ನಿಂದ ಎಷ್ಟು ಹಣವನ್ನು ಲೂಟಿ ಮಾಡ್ತಿದ್ದಾರೆ. ಎಷ್ಟು ಇವತ್ತು ನಾನೇ ನೋಡಿ ದಂಗಾಗ್ಬಿಟ್ಟೆ. ನನ್ನ ಸ್ನೇಹಿತ ಫೋನ್ ಮಾಡಿ ಎಷ್ಟೋ ಕರೆಗಳು ಬರ್ತಾ ಇರ್ತವೆ, ದಿನಕ್ಕೆ 2, 3, 4, 5 ಕರೆಗಳು ಬರ್ತಾನೆ ಇರ್ತವೆ. ಹಣ ಆ್ಯಪ್ ಇದು ಮಾಡ್ಕೊಂಡು ನನ್ನದು ಹಣ ಕಟ್ಟಾಯ್ತು, ನನ್ನ ಈ ಆ್ಯಪಿಂದ ದುಡ್ಡು ಇಷ್ಟು ಖಾಲಿ ಆಯಿತು, ಈ ನನ್ನ ಅಕೌಂಟಿಂದ ಅದೇ ಹೇಳಿ ಇದೇ ಹೇಳಿ ಫೋಟೋ ಕಳಿಸಿ, ಇಮೇಲ್ ಕಳಿಸಿ, ಇನ್ನೊಂದು OTP ಕಳಿಸಿ, ಇದು ಕಳಿಸಿ, ಅದು ಕಳಿಸಿ ಅಂದ್ಕೊಂಡು ನಮ್ಮನ್ನು ನಾವು ಬಕ್ರಗಳನ್ನ ಮಾಡ್ಕೊಂಡು ದುಡ್ಡು ಜಾಸ್ತಿ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ ಜನರಿಗೆ ಇವತ್ತು ಆಮಿಷಗಳನ್ನ ಒಟ್ಕೊಂಡು ಇವತ್ತು ಜನರ ಜೋಬಿಗೆ ಇವತ್ತು ಕದ್ರಿ ಹಾಕುವಂತ ಪರಿಸ್ಥಿತಿಗಳು ಇವತ್ತು ಆ್ಯಪ್ಗಳು ಮಾಡ್ತಿದ್ದಾರೆ. ದಯಮಾಡಿ ರಾಜ್ಯದ ಜನತೆನ ಕೈ ಮುಗಿದು ಕೇಳ್ತೀನಿ, ನನ್ನ ಸ್ನೇಹಿತರುಗಳಿಗಾಗ್ಲಿ, ಪುಣ್ಯಾತ್ಮ ತಂದೆ ತಾಯಿಗಳಾಗ್ಲಿ, ಇವತ್ತು ಓದಿರುವಂಥ ವಿದ್ಯಾವಂತರಾಗ್ಲಿ, ಓದಿರುವಂಥ ವಿದ್ಯಾವಂತರಾಗ್ಲಿ, ಎಲ್ಲ ಒಂದ್ ಕಡೆ ಎಲ್ಲರೂ ಪ್ರಜ್ಞಾವಂತರಾಗಿ ಇಂಥ ಆ್ಯಪ್ಗಳ ಹಿಂದೆ ಹೋಗಿ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹೋಗಿ ನಿಮ್ಮ ದುಡ್ಡನ್ನು ಕಳ್ಕೋಬೇಡಿ. ಜವಾಬ್ದಾರಿಯಿಂದ ನೀವು ಏನು ಯೂಸ್ ಮಾಡ್ತೀರಾ ಆ ಆ್ಯಪ್ಗಳು ಅವನ್ನ ಯೋಚನೆ ಮಾಡಿ ಯೂಸ್ ಮಾಡಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರು ಫೋನ್ ಮಾಡಿ ಹೇಳಿದ್ರು, ನನ್ನ ಸ್ನೇಹಿತ ಹೇಳಿದ್ರು ನಂಬೇಡಿ. ಇವತ್ತು ನಮ್ಮ ಜೊತೆಲಿರುವಂಥ ಸ್ನೇಹಿತ ಹೇಳಿದ್ರು ನಂಬುದ್ರೆ ನಾವು ಎಲ್ಲ ಒಂದ್ ಕಡೆ ಅಳ್ಳಿಕೆ ಬೀಳುವಂಥ ಸಂದರ್ಭ. ಇವತ್ತು ಯಾರು ನಂಬಕ್ಕಾಗಲ್ಲ ಅಂತ ಪರಿಸ್ಥಿತಿಗಳು ಇವತ್ತು ಸಾಮಾಜಿಕ ಜಾಲತಾಣ ಆಗಲಿ ಇವತ್ತು ಎಲ್ಲವೂ ಬೆಳೆದು ನಿಂತಿದೆ. ಎಲ್ಲವೂ ಒಂದು ಬಾರಿ ನಾವು ಯೋಚನೆ ಮಾಡಬೇಕು, ಎಲ್ಲಿ ನಾವು ಎಡುತ್ತಿದ್ದೀವಿ, ಎಲ್ಲಿ ನಾವು ಇಂಥ ಆ್ಯಪ್ಗಳಿಂದ ಮೋಸ ಹೋಗ್ತಿದ್ದೀವಿ, ಎಲ್ಲಿ ಇಂಥ ಆ್ಯಪ್ಗಳು ಯಾವ ರೀತಿಯ ಅದರ ದರೋಡೆಗೆ ನಿಂತಿದೆ ಪ್ರತಿಯೊಬ್ಬರೊಂದು ತಿಳ್ಕೋಬೇಕು. ಇಂಥ ಆ್ಯಪ್ಗಳಿಂದ ನಾನು ವಿಶೇಷವಾಗಿ ಯಾಕೆ ಈ ಆ್ಯಪ್ಗಳನ್ನ ನಾನು ದಯವಿಟ್ಟು ಡೌನ್ಲೋಡ್ ಮಾಡಬೇಡಿ, ಇದ್ರ ಯಾವುದೇ ಕಾರಣಕ್ಕೂ ಇದ್ರ ಚರ್ಚೆಗೆ ಹೋಗಬೇಡಿ, ಯಾವುದೇ ಕಾರಣಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಲ್ಲೋ ಒಂದ್ ಕಡೆ ನೀವು ಒಂದ್ ಬಾರಿ ಅದು ಆಮಿಷಗಳು ಕೊಟ್ಕೊಂಡು ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂದ್ಕೊಂಡು ಎಲ್ಲೋ ಒಂದ್ ಕಡೆ ನಿಮ್ಮನ್ನು ನೀವು ತಲೆ ಕೆಡಿಸ್ಕೊಂಡು ಇವತ್ತು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ 3 ನಾಮನೇ ಸಿಗುತ್ತೆ, ಇವತ್ತು ಚೊಂಬೆ ಸಿಗುತ್ತೆ ಹೊರತು ಬೇರೇನು ಸಿಗಲ್ಲ. ಪ್ರತಿಯೊಬ್ಬರು ಪ್ರಜ್ಞಾವಂತರಾಗಿ ಸತ್ಯ ಪ್ರಜೆಗಳಾಗಿರುವಂಥ ಜನರುಗಳಿಗೆ ಮಾಹಿತಿಗಳನ್ನ ತಿಳಿಸ್ಬೇಕು. ಎಲ್ಲೋ ಒಂದ್ ಕಡೆ ನನ್ನ ಸ್ನೇಹಿತನಿಗಾದಂಥ ಅನ್ಯಾಯ ನಾಳೆ ನಿಮ್ಗಾಗ್ಬೇಡ್ದು. ಎಲ್ಲೋ ಒಂದ್ ಕಡೆ ಈ ಅಪ್ಲಿಕೇಶನ್ಗಳೆಲ್ಲ ಎಲ್ಲವೂ ಓದಿದ್ದೀನಿ, ನೋಡಿದ್ದೀನಿ, ಎಲ್ಲವೂ ಇದು ಸುಳ್ಳು, ಇದು ಮೋಸದ ಜಾಲ. ಇದು ಎಲ್ಲೋ ಒಂದ್ ಕಡೆ ಇದು ಯಾವುದು ಕಾನೂನು ರೀತಿ ನಾವು ಹೋರಾಟ ಮಾಡೋಕ್ಕೂ ಆಗಲ್ಲ. ಯಾವುದೇ ರೀತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ನಮ್ಗೆ ನ್ಯಾಯ ಸಿಗಲ್ಲ. ಎಲ್ಲೋ ಒಂದ್ ಕಡೆ ಇಂಥ ಆ್ಯಪ್ಗಳಿಂದ ಹೋಗಿ ದಯಮಾಡಿ ನಿಮ್ಮನ್ನು ನೀವು ಬಲಿಪಶುಗಳು ಮಾಡ್ಕೊಡಿ. ನಾಳೆ ಇವತ್ತು 100 ರೂಪಾಯಿ ಆಗಿರೋದು ನಾಳೆ ಲಕ್ಷ ರೂಪಾಯಿ, ನಾಳೆ ಕೋಟಿ ರೂಪಾಯಿ ಆಗ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಬಲಿ ಕೊಡ್ಕೋಬೇಡಿ. ಈ ವಿಡಿಯೋ ನೋಡ್ತಿರೋರು ಮತ್ತೊಬ್ರಿಗೆ ಶೇರ್ ಮಾಡಿ, ಮತ್ತೊಬ್ರಿಗೂ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಜ್ಞಾನೋದಯ ಆಗಲಿ. ಇಂಥ ಎಷ್ಟೋ ಆ್ಯಪ್ಗಳು
ಸುಳ್ಳು ಸುಳ್ಳು ಸುಳ್ಳು. ಇದನ್ನ ಖಂಡಿಸ್ತಾ ರಾಜ್ಯ ಸರ್ಕಾರನ ಈ ಕೂಡಲೇ ಎಚ್ಚರಿಸ್ತಾ ಇಂಥ ಆಪ್ಗಳನ್ನ ಏನು ಆಗ್ತಿದೆ ಇವತ್ತು ಇಂಥ ಆಪ್ಗಳ ವಿರುದ್ಧ ಏನು ಕೇಸ್ಗಳನ್ನ ದಾಖಲೆ ಮಾಡಬೇಕು. ಇಂಥ ಆಪ್ಗಳಿಂದ ಜನರಿಗೆ ಅನ್ಯಾಯ ಆಗುತ್ತೆ, ಏನು ಸುಲಿಗೆ ಆಗ್ತಿದೆ. ಇಂಥ ಆಪ್ಗಳ ವಿರುದ್ಧ ನಾವು ಧ್ವನಿ ಎತ್ತುತ್ತೀವಿ, ಸರ್ಕಾರನ ಎಚ್ಚರಿಸ್ತಿದ್ದೀವಿ. ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಪಡಿಸ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.